ವಿಕ್ಟೋರಿಯಾ ಆಸ್ಪತ್ರೆಗೆ ವೈಶಾಖ್ ಮೃತದೇಹ ಶಿಫ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ನೋಡಿ. ಕುಟುಂಬಸ್ಥರಿಂದ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಪೊಲೀಸರು. ವೈಶಾಖ್ ಸೂಸೈಡ್ಗೆ ಕಾರಣ ಏನು ಅಂತ ಹೇಳಿ ಈಗ ಕಾಕಿ ತನಿಖೆ ಮಾಡೋದಕ್ಕೆ ಮುಂದಾಗಿದೆ. ಹಣಕಾಸಿನ ವ್ಯವಹಾರನ ಏನಾದ್ರೂ ಒತ್ತಡ ಇತ್ತಾ, ಯಾರಾದ್ರೂ ಸ್ಟ್ರೆಸ್ ಕೊಡ್ತಾ ಇದ್ರಾ, ವಿವಿಧ ಆಯಾಮಗಳಲ್ಲಿ ಪೊಲೀಸರಿಂದ ತನಿಖೆಗೆ ಚುರುಕುಗೊಂಡಿದೆ. ನಿಜಕ್ಕೂ ಇದು ಪೊಲೀಸರಿಗೆ ದೊಡ್ಡ ಸವಾಲು. ವೈಶಾಖ್ ಜೊತೆ ಯಾರೆಲ್ಲ ನಿಕಟವಾಗಿ ಸಂಪರ್ಕವನ್ನ ಹೊಂದಿದ್ರು ಅವರೆಲ್ಲರನ್ನೂ ಕೂಡ ಈಗ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅವರಿಗೆ ಯಾರೆಲ್ಲ ಒತ್ತಡ ಹಾಕ್ತಾ ಇದ್ರು ಕಾಲ್ ಮಾಡಿ, ಈ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಆ ಒತ್ತಡ ಇತ್ತ, ಹೇಳಿ ಕೇಳಿ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಯಾರಿಂದಲೂ ಸಮಸ್ಯೆ ಆಗ್ತಾ ಇತ್ತಾ ಅವ್ರಿಗೆ, ಅಥವಾ ಮನೆಯವರಿಂದಲೇ ಟಾರ್ಚರ್ ಆಗ್ತಾ ಇತ್ತಾ, ಹೇಳಿ ಕೇಳಿ ಅವರು ಆತ್ಮಹತ್ಯೆಗೂ ಮುನ್ನ ಕೃಷಿ ತಪಂಡ ಅವ್ರಿಗೆ ಕಾಲ್ ಮಾಡಿದ್ರು. ಕಾಲ್ ಮಾಡಿ ನಾನು ಆತ್ಮಹತ್ಯೆಗೆ ಶರಣಾಗ್ತೀನಿ ಅನ್ನುವಂತಹ ವಿಚಾರವನ್ನ ಕೂಡ ಅವರ ಮುಂದೆ ಪ್ರಸ್ತಾಪ ಮಾಡಿದ್ರು. ಸೊ ಹಾಗಾಗಿ ಅವ್ರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಮತ್ತೊಂದು ಕಡೆ ಅವರ ಕುಟುಂಬಸ್ಥರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಸಾಕಷ್ಟು ಅನುಮಾನ ಕಾಡ್ತಾ ಇದೆ ಪೊಲೀಸರಿಗೆ. ಯಾವ ಕಾರಣಕ್ಕೆ ಅವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಅವರಿಗೆ ಯಾರಾದ್ರೂ ಒತ್ತಡವನ್ನ ಹೇರ್ತಾ ಇದ್ರ, ಪದೇ ಪದೇ ನಿರಂತರವಾಗಿ ಕಾಲ್ ಮಾಡಿ ಅಂತ ಹೇಳಿ ನೋಡಿ. ಇದೇ ಒಂದು ವಿಚಾರಕ್ಕೆ ಪತ್ನಿ ಮತ್ತು ಪತಿ ನಡುವೆ ಆಗಾಗ ಜಗಳ ಆಗ್ತಾ ಇತ್ತು. ಮನೆಯಲ್ಲಿ ಸಾಕಷ್ಟು ಬುದ್ಧಿವಾದವನ್ನ ಕೂಡ ಹೇಳಿದ್ರು, ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಅಂತ ಹೇಳಿ. ಆದ್ರೂ ಕೂಡ ಕೇಳಿರ್ಲಿಲ್ಲ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರ, ಗಮನಿಸಿದಾಗೆ ಇತ್ತೀಚೆಗಷ್ಟೇ ಜೈಲು ಸೇರಿದ್ರು ಬೆದರಿಕೆ ಹಾಕಿರುವಂತಹ ಆರೋಪದಲ್ಲಿ ಎಲ್ಲ ಒಂದು ಕಡೆ ಅನಿಸ್ತಾ ಇದೆ, ಹೇಳಿ ಕೇಳಿ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಒತ್ತಡವನ್ನು ಯಾರಾದ್ರೂ ಹೇರು ಬಿಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಪೊಲೀಸರಿಗೆ ಮೂಡಿರುವಂತದ್ದು. ಯಾವ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರು ಅನ್ನುವಂತಹ ವಿಚಾರ ಏನಾದ್ರೂ ಗೊತ್ತಾಯ್ತಾ ಹೆಂಗೆ? ದೀಪಾ, ವೈಶಾಖ್ ಯಾವ ಕಾರಣಕ್ಕೆ ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಪೊಲೀಸರು ಅದನ್ನ ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವರ ತಂದೆಯವರಿಂದ ಒಂದು ದೂರನ್ನ ಪಡೆದುಕೊಂಡು ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸುವಂತ ಕೆಲಸವನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾಡ್ತಿರುವಂತದ್ದು. ವೈಶಾಖ್ ವಿಜಯ್ ಅವರ ತಂದೆ ಈಗ ದೂರನ್ನು ತಗೊಳ್ತಿದ್ದಾರೆ. ಪೊಲೀಸರು, RR ನಗರ ಪೊಲೀಸರು ಅನ್ಯಾಚುರಲ್ ಡೆತ್ UDR ಕೇಸನ್ನ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅಸಹಜ ಸಾವು ಪ್ರಕರಣವನ್ನ ದಾಖಲಿಸ್ಕೊಳ್ತಾ ಇರುವಂತದ್ದು. ಅನಂತರದಲ್ಲೇನೆ ಈಗ ಆತ್ಮಹತ್ಯೆಗೆ ಕಾರಣ ಏನು ಅನ್ನುವಂಥದ್ದನ್ನ ಹುಡುಕುವಂತದ್ದು ಕೆಲಸವನ್ನ ಮಾಡ್ತಾರೆ. ಈಗ ಸದ್ಯಕ್ಕೆ 112ಗೆ ಕರೆ ಮಾಡಿದಂತ ಕೃಷಿ ತಾಪಂಡ ಈ ರೀತಿಯಾಗಿ ನನ್ನ ಫ್ಲಾಟ್ ನಲ್ಲಿ ವೈಶಾಖ ಉಪಾಧ್ಯಾಯ ಸುಸೈಡ್ ಮಾಡ್ಕೊಳ್ತೀನಿ ಅಂತ ಫೋನ್ ಮಾಡಿದ್ದಾರೆ ಅಂತ ಹೇಳಿದ ತಕ್ಷಣನೇ ಪೊಲೀಸರು ಕೂಡ ಹೋಗಿದ್ರು. ಆನಂತರ ಅವರ ರಿಲೇಟಿವ್ಸ್ಗೂ ಕೂಡ ಫೋನ್ ಮಾಡಿದಂಥದ್ದು. ಆ ನಂತರದೇ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಯಾಕೆ ವೈಶಾಖ ಉಪಾಧ್ಯಾಯ ಸುಸೈಡ್ಗೆ ಡಿಸೈಡ್ ಮಾಡಿದ್ದು ಅನ್ನುವಂಥದ್ದನ್ನ, ಅಂದ್ರೆ ಈಗ ಏನು ಈ ಒಂದು ಅರವಿಂದ್ ರೆಡ್ಡಿ ಅವರ ಪ್ರಕರಣದಲ್ಲಿ, ಬ್ಲಾಕ್ ಮೇಲಿಂಗ್ ಪ್ರಕರಣದಲ್ಲಿ ಜೈಲನ್ನ ಸೇರಿದ್ರು. ಅನಂತರದಲ್ಲಿ ಹೊರಗಡೆ ಕೂಡ ಬಂದಿದ್ರು. ಆನಂತರ ಪದೇ ಪದೇ ಅವರಿಗೆ ನೋಟಿಸ್ಗಳು ಕೂಡ ಬರ್ತಾ ಇತ್ತು, ಕೋರ್ಟ್ಗೂ ಕೂಡ ಅಟೆಂಡ್ ಆಗ್ಬೇಕಾಗಿತ್ತು. ಈ ಎಲ್ಲದರ ನಡುವೆ ವೈಶಾಖ್ ಮತ್ತೆ ಕೃಷಿ ತಪಣ್ಣ ನಡುವೆ ಕೆಲವೊಂದು ಮಾತುಕತೆಗಳು ಕೂಡ ನಡೀತಾ ಇತ್ತು ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಅರವಿಂದ್ AVR ನ ಮುಖ್ಯಸ್ಥ ಅರವಿಂದ್ ರೆಡ್ಡಿ ಏನಿದ್ದಾರೆ, ಅವರು ಕೂಡ ದೂರನ್ನ ಕೊಟ್ಟು ನನ್ನನ್ನು ಬ್ಲಾಕ್ ಮೇಲ್ ಮಾಡಿ ಈ ರೀತಿಯಾಗಿ ಏನು ದುಡ್ಡನ್ನ ಕೇಳ್ತಾ ಇದ್ದಾರೆ ಅನ್ನುವಂತ ಪ್ರಕರಣ ಏನಿತ್ತು, HAL ಪ್ರಕರಣ ಸಂಬಂಧಪಟ್ಟಂತೆ ಇತ್ತೀಚೆಗೆ ಮತ್ತೆ ಪ್ರೆಷರ್ ಬಿಲ್ಡ್ ಆಗ್ತಾ ಇತ್ತಾ. ಸೊ ಜೊತೆಗೆ ವೈಶಾಖ್ ಉಪಾಧ್ಯಾಯ ಏನಿದ್ದಾರೆ ಅವರು ಖಿನ್ನತೆಗೊಳಗಾಗಿದ್ರ, ಕೇಸಿಗೆ ಸಂಬಂಧಪಟ್ಟಂತೆ ಮತ್ತೆ ಚರ್ಚೆಗಳೇನೋ ಆಗುವಂತ ಸಂದರ್ಭದಲ್ಲಿ ಕೃಷಿ ತಾಪಣ್ಣ ಮತ್ತೆ ವೈಶಾಖ್ ಉಪಾಧ್ಯಾಯ ನಡುವೆ ಭಿನ್ನಾಭಿಪ್ರಾಯಗಳಾಗಿತ್ತ. ಯಾಕಂತಂದ್ರೆ ಕೇಸ್ ಆದ್ಮೇಲೆ ಜೈಲಾಯ್ತು, ಆ ನಂತರದಲ್ಲಿ ಹಣ ಬೇಕಾಗತ್ತೆ, ಲಾಯರ್ ನೀಡಬೇಕಾಗತ್ತೆ, ಈ ಎಲ್ಲಾ ಅಂಶಗಳು ಮತ್ತೆ ನೋಟಿಸ್ ಬರ್ತಿರುತ್ತೆ. ಈ ಎಲ್ಲಾ ಅಂಶಗಳು ಎಲ್ಲೋ ಒಂದ್ ಕಡೆ ಕುಗ್ಸಿದ್ವಾ. ಇತ್ತೀಚೆಗೆ ಮತ್ತೆ ಏನಾದ್ರು ಕೃಷಿ ತಾಪಣ್ಣ ವೈಶಾಖ್ ವಿಜಯ್ಗೆ ಈ ಹಿಂದೆ ಏನು ಗೆಳತನ ಇತ್ತು ಅಥವಾ ಅವರು ನಡುವೆ ಇದ್ದಂತಹ ಒಂದು ಬಾಂಧವ್ಯ ಏನಿತ್ತು ಅದು ಏನಾದ್ರು ಬಿರುಕಾಗಿತ್ತಾ ಅಂತಂದ್ರೆ ಇವಾಗ ಕೇಸಿಗೆ ಸಂಬಂಧಪಟ್ಟಂತೆ ಈಕೆ ಏನಾದ್ರು ಸ್ವಲ್ಪ ದೂರ ಸರಿದಿದ್ಲಾ, ಅವಾಯ್ಡ್ ಮಾಡಿದ್ಲಾ, ಈ ಎಲ್ಲಾ ಅಂಶಗಳನ್ನು ಕೂಡ ಈಗ ಪೊಲೀಸರು ತನಿಖೆಗೆ ಮುಂದಾಗ್ತಾ ಇರುವಂತದ್ದು, ಕೇಳುವಂತದಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಇನ್ನೂ ಕೂಡ ಕೃಷಿ ತಾಪಣ್ಣ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸಂಪರ್ಕಕ್ಕೆ ಸಿಕ್ಕಿದ ನಂತರದಲ್ಲಿ ಏನೆಲ್ಲ ಆಯ್ತು ಅನ್ನೋಂಥದ್ದನ್ನ ತಿಳ್ಕೊಳ್ಬೇಕಾಗುತ್ತೆ. ಸದ್ಯಕ್ಕೆ ಈಗ ಏನು ಡೆತ್ ನೋಟ್ ಏನಾದ್ರು ಇದೆಯಾ ಅನ್ನುವಂಥದ್ದನ್ನ ಎಲ್ಲ ತಲಾಶ್ ಮಾಡಿದ್ದಾರೆ. ಅದರಲ್ಲಿ ಏನಾದ್ರು ಬರ್ದಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ತಾ ಇರುವಂತದ್ದು. ಸೊ ಈ ಮಧ್ಯದಲ್ಲಿ ಈಗೇನು ಸುಮಾರು 15 ವರ್ಷದಿಂದನೇ
ಮದುವೆ ಆಗಿದ್ದಂತಹ ಪತ್ನಿ ಮತ್ತೆ ಮಗ 14 ವರ್ಷದ ಮಗ ಕೂಡ ಇರುವಂತಹ ವೈಶಾಖ್ ಉಪಾಧ್ಯಾಯ ಏನಿದ್ದಾರೆ ಅವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯಲ್ಲೂ ಕೂಡ ಆಗಾಗ್ಗೆ ಜಗಳ ಆಗ್ತಾ ಇತ್ತು. ಯಾಕೆ ನೀವ್ ಇಂಥವ್ರು ಸಹವಾಸ ಮಾಡ್ತಾ ಇದ್ದೀರಿ, ನೀವ್ ಯಾಕೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಇತ್ತೀಚೆಗೆ ತೀವ್ರವಾದಂತಹ ಒಂದು ಹಣಕಾಸಿನ ಮುಗ್ಗಟ್ಟು ಏನಾದ್ರು ಅಥವಾ ಒಂದು ಒತ್ತಡ ಜಾಸ್ತಿ ಆಗ್ತಾ ಇತ್ತಾ ಅನ್ನುವಂಥದ್ದನ್ನು ಕೂಡ ಈಗ ತಿಳ್ಕೊಳ್ಬೇಕಾಗುತ್ತೆ. ಅಂದ್ರೆ ಈ ಎಲ್ಲವನ್ನೂ ಕೂಡ ಈಗ ಕೃಷಿ ತಾಪಣ್ಣ ಏನಾಗಿತ್ತು ಅವರ ನಡುವೆ ಅನ್ನುವಂಥದ್ದು ತಿಳಿಸ್ಬೇಕಾಗತ್ತೆ. ಸೊ ಸದ್ಯಕ್ಕೆ ಈಗ ಪೊಲೀಸರು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಯನ್ನ ಮಾಡಿಸಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ದೀಪಾ. ಎಸ್ ಶಿವು, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಎಸ್ ನೋಡಿ, ಈಗ ಸೂಸೈಡ್ ಮಾಡಿಕೊಳ್ಳುವುದಾಗಿ ಮೊದಲಿಗೆ ನಟಿ ಕೃಷಿ ತಪ್ಪಂಡ ಅವರಿಗೆ ಕರೆ ಮಾಡೋ ಮೂಲಕ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಮುಂದಿನ ಪ್ರಕ್ರಿಯೆ ಯಾವ ರೀತಿ ಸಾಗುತ್ತೆ ಅಂತಂದ್ರೆ, ಈಗ ನಟಿ ಕೃಷಿ ತಪ್ಪಂಡ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂತಂದ್ರೆ ಅವರ ಮತ್ತೆ ಏನಾದ್ರೂ ಭಿನ್ನಾಭಿಪ್ರಾಯಗಳು ಮೂಡಿದ್ವಾ ಅಥವಾ ಏನಾದ್ರೂ ನಟಿ ಕೃಷಿ ತಪ್ಪಂಡ ಅವರು ಅವರನ್ನ ಇಗ್ನೋರ್ ಮಾಡ್ತಾ ಇದ್ರಾ, ಈ ಎಲ್ಲಾ ವಿಚಾರಗಳು ಅವರು ಸ್ಪಷ್ಟನೆ ಕೊಡಬೇಕಾಗಿದೆ ಪೊಲೀಸರ ಮುಂದೆ.